ಸಿಂಹರಾಶಿ ವೃತ್ತಿಪರರು ಮೇಲಧಿಕಾರಿಗಳ ವಿಶ್ವಾಸಕ್ಕೆ, ಅವರ ಒಂದು ಪ್ರಶಂಸೆಗೆ ನೀವು ಪಾತ್ರರಾಗ್ತೀರಿ ಅಂತ ಹೇಳಬೇಕಾದಂಥದ್ದು. ಜಮೀನು, ಆಸ್ತಿ ಇತ್ಯಾದಿ ವಿಚಾರಗಳ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಕ್ಕಂಥದ್ದು. ಹಾಗಾಗಿ ಯಾವುದೇ ರೀತಿಯ ನಿರ್ಧಾರಕ್ಕೆ ಅಲ್ಲಿ ಅವಕಾಶಗಳು ಆಗದೇ ಇರುವಂತಹ ದಿವಸವಾಗುತ್ತೆ. ನೀವು ಬಳಸ್ತಕ್ಕಂತಹ ವಾಹನದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ವಾಹನದಿಂದ ವಾಹನಕ್ಕೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ವಾಹನದಿಂದ ನಿಮಗೆ, ವಾಹನಕ್ಕೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಅನ್ನುವಂಥದ್ದು. ಹೃದ್ರೋಗಿಗಳು ತುಂಬ ಕಷ್ಟವನ್ನು ಅನುಭವಿಸಬೇಕಾದಂತಹ ದಿವಸ ಇದು. ಆರೋಗ್ಯದಲ್ಲಿ ಬಹಳ ಮಟ್ಟಿನ ವ್ಯತ್ಯಾಸಗಳು ಕಾಣತಕ್ಕಂಥದ್ದು, ದುಷ್ಪರಿಣಾಮ ಹೆಚ್ಚಾಗಿ ಇರತಕ್ಕಂಥದ್ದಾಗತ್ತೆ. ಗಂಟಲಿನ ಸಮಸ್ಯೆಯೂ ಕೂಡ ಕಾಣಬಹುದು. ಯಾವುದೇ ಕಾರಣಕ್ಕೂ ಕೂಡ ತಾತ್ಸಾರವನ್ನು ಮಾಡಬಾರ್ದು. ಅದೇನು ಮಾಡುತ್ತೆ ಅಂತಕ್ಕಂತಹ ಧೋರಣೆ ಇದೆಯಲ್ಲ, ಅದರಿಂದ ಹೆಚ್ಚು ತೊಂದರೆ ಆಗ್ತಕ್ಕಂಥದ್ದಾಗತ್ತೆ. ಉಗ್ರ ನರಸಿಂಹನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ ವೈಯಕ್ತಿಕವಾದಂತಹ ಲಾಭಕ್ಕೆ, ಸ್ವಾರ್ಥಕ್ಕೆ ನಂಬಿದವರಿಂದಲೇ ವಂಚನೆಯಾಗ್ತಕ್ಕಂಥದ್ದು. ಅವರಿಗೇನೋ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶಕ್ಕೆ ನಿಮಗೆ ಮೋಸವನ್ನು ಮಾಡ್ತಕ್ಕಂಥದ್ದು. ಆದರೆ ನೀವು ಗ್ರಹಗತಿಯ ದೃಷ್ಟಿಯಿಂದ ಅವರು ಹೇಳುವಂಥದ್ದೇ ಸತ್ಯ ಅಂತ ಹೇಳಿ ನಂಬುವ ಹಾಗಾಗತ್ತೆ. ಸರ್ಕಾರಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಬರುವಂಥದ್ದಿದೆ. ಅದು ಸತ್ಯವಾದ ನಂತರದಲ್ಲಿ ಪೂರ್ಣಾನಂದವನ್ನು ಹೊಂದಬಹುದು ಅಂತಕ್ಕಂಥದ್ದು. ಮಕ್ಕಳ ಶಿಕ್ಷಣದ ವಿಚಾರವಾಗಿ ಬಹಳ ಉತ್ತಮವಾದಂತಹ ದಿವಸ. ಮಕ್ಕಳಿಗೆ ಸರಿಯಾದಂತಹ ವಿದ್ಯಾಭ್ಯಾಸ ಮಾಡಿಸಬೇಕು. ಸರಿಯಾದಂತಹ ಒಂದು ಆಲೋಚನೆಯಿಂದ ಅವರ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಬೇಕು. ಇವೆಲ್ಲ ಆಲೋಚನೆಗಳು ಬರುವಂಥವ್ರಿಗೆ ಬಹಳ ಒಳ್ಳೆಯದಾದಂತಹ ದಿವಸ. ಎಲ್ಲರ ಹಾರೈಕೆ ನಿಮಗೆ ಅಭಿವೃದ್ಧಿಯನ್ನು ನೀಡುತ್ತೆ. ಆದರೆ ಮನಸ್ಸು ಶುದ್ಧವಾಗಿರಬೇಕು. ಚಿತ್ತಶುದ್ಧಿ ಇದ್ದರೆ ಮಾತ್ರ ಆ ಫಲ, ಅದರ ಒಳ್ಳೆಯ ಪರಿಣಾಮ ನಿಮ್ಮ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಕೊಡುವಂಥದ್ದು. ಹಿಂದಿನ ದಿನಮಾನಕ್ಕೆ ಹೋಲಿಸಿದಾಗ ಇವತ್ತು ಸ್ವಲ್ಪ ಪರವಾಗಿಲ್ಲ ನಮ್ಮ ಸಾಂಸಾರಿಕ ಜೀವನ ಅನ್ನುವಂತಹ ಒಂದು ನೆಮ್ಮದಿಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಅನ್ನುವಂಥದ್ದು. ಆದಾಯದಲ್ಲಿ ಹೆಚ್ಚಳವಾಗುತ್ತೆ. ಆತ್ಮವಿಶ್ವಾಸ ಗಟ್ಟಿಯಾಗ್ತಾ ಹೋಗುತ್ತೆ. ಇದು ಸಂತೋಷವನ್ನು ಕೊಡ್ತಕ್ಕಂಥದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ ನಿಮ್ಮ ಸಾಧನೆ, ನಿಮ್ಮ ಅಭಿವೃದ್ಧಿ ಅಥವಾ ನಿಮ್ಮಲ್ಲಿ ಯಾವುದೋ ಒಂದು ರೀತಿಯ ಶ್ರೀಮಂತಿಕೆ ಸಂಬಂಧಿಕರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂಥದ್ದಾಗತ್ತೆ. ಯಾರೂ ಕೂಡ ಅದನ್ನು ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳಿಕ್ಕೆ, ಸಹಿಸಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದಾಗತ್ತೆ. ಬೇರೆಯವರ ವಿಚಾರಕ್ಕೆ ತಲೆ ಹಾಕುವಂಥದ್ದು ಬೇಡ, ಅವಮಾನಕ್ಕೆ ಕಾರಣ ಅದು. ಹಾಗಾಗಿ ಯಾರು ಏನೇ ಕೇಳಿದರೂ ಕೂಡ ನಿಮಗೆ ಸಂಬಂಧ ಇಲ್ಲದೇ ಇರತಕ್ಕಂತಹ ವಿಚಾರಗಳನ್ನು ಮಾತಾಡದೇ ಇರತಕ್ಕಂಥದ್ದು. ಅಂತಹ ಸಂದರ್ಭಗಳಲ್ಲಿ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಚಿನ್ನಾಭರಣಗಳನ್ನು ಈ ದಿವಸ ಖರೀದಿ ಮಾಡ್ತಕ್ಕಂಥದ್ದು ಬೇಡ. ಮತ್ತು ಮನೆಯಲ್ಲಿರ್ತಕ್ಕಂತಹ ಆಭರಣಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅರ್ಥ ಆಗ್ಬೋದು. ಯಾಕೆ ಅಂತಂದರೆ ಆ ಆಭರಣಗಳು ಇಟ್ಟಂತಹ ಸ್ಥಳದಲ್ಲಿ ಏನೋ ವ್ಯತ್ಯಾಸವಾದರೆ ಆಗ ದುಃಖವನ್ನು ಪಡಬೇಕಾದಂಥದ್ದಾಗತ್ತೆ. ಹೊಸ ಸಂಪರ್ಕಗಳಿಂದ ಮನಸ್ಸಿಗೆ ಖುಷಿಯಾಗ್ತಕ್ಕಂಥದ್ದಿದೆ. ವಾಹನ ಚಾಲನೆಯನ್ನು ಮಾಡದೇ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಿ ಅಭಿಪ್ರಾಯ ಅಥವಾ ಸಲಹೆ ಆಗಿರುತ್ತೆ. ನಿಮ್ಮ ಆಲೋಚನೆಗಳು ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತ ಮಾಡಿಕೊಳ್ಬೇಡಿ. ಸಮಾಜಮುಖಿಯಾಗಿರಲಿ. ಸಾರ್ವಜನಿಕವಾಗಿ ಏನಾದರೂ ಸಹಾಯ ಆಗತ್ತಾ ಅನ್ನುವಂತಹ ಭಾವನೆಯಲ್ಲಿ ನಿಮ್ಮ ಆಲೋಚನೆಗಳಿರಲಿ. ವೀರಾಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಹಣ ಹೂಡಿಕೆಯಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು. ನಾನೇನೋ ಒಂದಷ್ಟು ಹಣ ಹೂಡಿಕೆಯನ್ನು ಮಾಡ್ತೀನಿ, ಮುಂದಿನ ದಿನಮಾನದಲ್ಲಿ ಆಪದ್ಧನವಾಗಿ ಇದು ನನ್ನನ್ನು ಕಾಪಾಡುತ್ತೆ ಅಂತಕ್ಕಂತಹ ಒಂದು ನಂಬಿಕೆ, ಆ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದಾಗತ್ತೆ. ಆಕಸ್ಮಿಕವಾಗಿ ಹಣ ಸಿಕ್ಕೋದ್ರಿಂದ ನಿಮಗೆ ಗೊತ್ತಿಲ್ಲದೆ ಅಹಂಕಾರ ಹೆಚ್ಚಾಗಬಹುದು. ಇದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನಿಮ್ಮೊಂದಿಗೆ ಸರಿಯಾಗಿ ಯಾರೂ ಕೂಡ ಮಾತಾಡೋದಕ್ಕಾಗಲಿ ವ್ಯವಹರಿಸೋದಕ್ಕಾಗಲಿ ಇಷ್ಟಪಡೋದಿಲ್ಲ. ಯಾವಾಗ
ಅಹಂಕಾರದ ಒಂದು ಎಲ್ಲೆ ಮೀರುತ್ತೆ. ಆ ರೀತಿಯಲ್ಲಿ ನೀವು ವರ್ತಿಸಿದಾಗ ಯಾರ ಸಂಪರ್ಕವೂ ಕೂಡ ನಿಮಗೆ ಸರಿಯಾಗಿ ಇದೆ ಅಂತ ಹೇಳಿ ಅನ್ನಿಸದೇ ಇರುವಂಥದ್ದು. ನಿಮ್ಮನ್ನೇ ನೀವು ಮರೀತಕ್ಕಂತಹ ಸಾಧ್ಯತೆ, ಹಿಂದೆ ಹೇಗಿದ್ರಿ, ಏನಾಗಿತ್ತು, ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ, ಆಗಿದೆ, ಅದನ್ನು ಯಾವುದನ್ನು ಕೂಡ ಗಮನಿಸದೇ ಇರತಕ್ಕಂತಹ ಸ್ಥಿತಿ. ಕೆಲಸದ ಒತ್ತಡ ಇದ್ದಾಗ್ಯೂ ಕೂಡ ಜನಸೇವೆಯನ್ನು ಮಾಡ್ತಕ್ಕಂತಹ ಮನಸ್ಸು ಬರಬೇಕು. ಆಗ ಮಾತ್ರ ಅದು ಬಹಳ ಗೌರವದಿಂದ ಮಾಡ್ತಕ್ಕಂತಹ ಕೆಲಸದಿಂದ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.